ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮೊದಲನೇ ಅಧ್ಯಾಯದಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಯಾವುದು ಅನ್ನೋದು ನೋಡ್ತಾ ಹೋಗೋಣ ಬನ್ನಿ. ಜೊತೆಗೆ ನೋಟ್ಸ್ ಕೂಡ ಆಗ್ತದೆ, ನೀವು ಆರಾಮಾಗಿ ಇಯರ್ಫೋನ್ ಮುಖಾಂತರ ನೀವು ಕೇಳ್ಬೋದು. ಬನ್ನಿ ಹಾಗಾದರೆ ಮೊಟ್ಟ ಮೊದಲನೇ ಪಾಠದಲ್ಲಿ ಅಧ್ಯಾಯದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ ಡೆಮೋಗ್ರಫಿ ಎಂಬ ಪದವು ಎರಡು ಗ್ರೀಕ್ ಪದಗಳ ಸಂಯೋಜನೆಯಿಂದ ಉತ್ಪತ್ತಿಯಾಗಿದೆ. ಡೆಮೋಸ್ ಎಂದರೆ ಜನರು, ಗ್ರಾಫನ್ ಎಂದರೆ ಚಿತ್ರಣ ಎಂಬ ಅರ್ಥವನ್ನು ಕೊಡುತ್ತದೆ. ಡೆಮೋಗ್ರಫಿ ಎಂದರೇನು ಅಂದರೆ ಡೆಮೋಗ್ರಫಿ ಎಂಬ ಆಂಗ್ಲ ಪದದ ಸಮಾನಾರ್ಥಕ ಪದ ಜನಸಂಖ್ಯೆ ಶಾಸ್ತ್ರ ಎಂದು ಅರ್ಥೈಸಬಹುದು. 1855ರಲ್ಲಿ ಆಸಿಲ್ ಗಿಲಿಯಾರ್ಡ್ ಎಂಬುವರು ಈ ಪದವನ್ನು ಪರಿಚಯ ಮಾಡ್ತಾರೆ. ಜನಸಂಖ್ಯೆ ಶಾಸ್ತ್ರದ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ ಅಂದರೆ ಜನಸಂಖ್ಯೆ ಶಾಸ್ತ್ರದಲ್ಲಿ ವಿವಿಧ ಪ್ರಕಾರಗಳಿವೆ. ಅವುಗಳಲ್ಲಿ ಔಪಚಾರಿಕ ಜನಸಂಖ್ಯೆ ಶಾಸ್ತ್ರವು ಕೂಡ ಒಂದು. ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣದ ಯಾವುದಾದ್ರೂ ಒಂದು ಪ್ರಮುಖ ಲಕ್ಷಣವನ್ನು ತಿಳಿಸಿ ಅಂದರೆ ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣದ ಒಂದು ಪ್ರಮುಖ ಲಕ್ಷಣ ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಹಾಗಾದರೆ ನೋಡಿ, ಇಲ್ಲಿ 2011ರ ಪ್ರಕಾರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವೆಷ್ಟು ಅಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್. ನೋಡಿ, 2011ರ ಜನಗಣತಿಯಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆದರೆ, ಮತ್ತು ಭಾರತದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಮೊಟ್ಟ ಮೊದಲು ಜನಗಣತಿ ಆರಂಭವಾದದ್ದು 1881ರಲ್ಲಿ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ 1951ರಲ್ಲಿ ನಮಗೆ ಮೊಟ್ಟ ಮೊದಲು ಜನಗಣತಿ ಪ್ರಾರಂಭವಾಗುತ್ತೆ. ನೋಡಿ, 2011ರ ಜನಗಣತಿ ದಾಖಲಾದ ಲಿಂಗಾನುಪಾತ ಪ್ರಮಾಣವು 1000 ಪುರುಷರಿಗೆ 940ರಷ್ಟು ಮಹಿಳೆಯರು, ಅಂದರೆ 1000 ಪುರುಷರಿಗೆ 940 ಮಹಿಳೆಯರಿದ್ದಾರೆ. ಆದರೆ ಇನ್ನೊಂದು ಹೇಳಬೇಕು ನಿಮಗೆ, ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದಂಥ ರಾಜ್ಯ ಯಾವುದು ಅಂದರೆ ಕೇರಳ ಅಂತ ಹೇಳಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಲಿಂಗಾನುಪಾತದಲ್ಲಿ ಅಸಮತೋಲನವಿರುವ ಕರ್ನಾಟಕ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಹೆಸರಿಸಿ ಅಂದರೆ ಇತ್ತೀಚಿನ ಜನಗಣತಿಯ ಪ್ರಕಾರ ಲಿಂಗಾನುಪಾತದಲ್ಲಿ ಅಸಮತೋಲನವಿರುವ ಕರ್ನಾಟಕದ 2 ಜಿಲ್ಲೆಗಳು ಬೆಳಗಾವಿ ಮತ್ತು ಮಂಡ್ಯ ಜಿಲ್ಲೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಇಂಪಾರ್ಟೆಂಟ್ ಇದ್ದಿದ್ದಷ್ಟೇ ಹೇಳ್ತಾ ಹೋಗ್ತಾನೆ. ಇದೊಂದು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ ಅಂದರೆ ಡಾಕ್ಟರ್ BS ಗುಹಾರವರ ವರ್ಗೀಕರಣದಂತೆ 6 ಪ್ರಮುಖ ಜನಾಂಗೀಯ ಸಮೂಹಗಳಿವೆ. ಅವುಗಳಲ್ಲಿ ನಿಗ್ರಿಟೋ ಕೂಡ ಒಂದು ಸಮೂಹವಾಗಿದೆ. ನೆಕ್ಸ್ಟು ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಅಂದರೆ ಸಂತ್ ಥಾಮಸ್ ಮತ್ತು ಸಂತ್ ಬಾರ್ತಲೋಮಿಯೋ ಭಾರತಕ್ಕೆ ಕ್ರಿಸ್ತಶಕ 50ರಲ್ಲಿ ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡ್ತಾರೆ. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್, ಏಕತೆ ಎಂದರೇನು ಈ ಒಂದು ಅಧ್ಯಾಯದಲ್ಲಿ ಬರ್ತದೆ. ಏಕತೆ ಎಂದರೆ ಐಕ್ಯತೆ, ನಾವೆಲ್ಲ ಒಂದು ಭಾವನೆಯನ್ನು ಸೂಚಿಸ್ತೇವೆ. ವಿವಿಧತೆಯಲ್ಲೂ ಕೂಡ ನಾವೆಲ್ಲ ಒಂದೇ ಎಂಬ ಭಾವನೆಯೇ ಏಕತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಭಾರತದಲ್ಲಿ ಏಕತೆ ಯಾವುದಾದ್ರೂ ಒಂದು ಆಧಾರವನ್ನು ಹೆಸರಿಸಿ ಅಂದರೆ ಭಾರತದಲ್ಲಿರುವ ಎಲ್ಲ ನಿವಾಸಿಗಳಿಗೂ ಕೂಡ ನಾವೆಲ್ಲ ಒಂದೇ ಎಂಬ ಭಾವನೆ ಇರುವುದರ ಜೊತೆಗೆ ಭಾರತೀಯ ಸಂಸ್ಕೃತಿಯು ಸಹ ಈ ಮೂಲಭೂತ ಗುಣವನ್ನು ಉಳಿಸಿಕೊಂಡು ಬಂದಿದೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಭಾಳ ಇಂಪಾರ್ಟೆಂಟ್ ಇದು, ತುಂಬ ಈಸಿ ಕ್ವಶನ್ಸ್ಗಳೇ ಕೇಳ್ತಾರೆ. ನೋಡಿ, ರಾಷ್ಟ್ರೀಯ ಭಾವೈಕ್ಯತೆಯು ರಾಷ್ಟ್ರದ ಏಕತೆ ಮತ್ತು ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನು ಸೂಚಿಸುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯತೆಗೆ ಸಾಧನೆಗೆ ಸವಾಲಾಗಿರುವಂತಹ ಒಂದು ಅಂಶವನ್ನು ತಿಳಿಸಿ ಅಂತ ಕೇಳ್ತಾರೆ. ಸಿಂಪಲ್ಲಾಗಿ ಕೋಮುವಾದ ಅಂತ ಬರೀರಿ ಸಾಕು. ಕೋಮುವಾದ, ಭಾಷಾವಾದ ಮತ್ತು ಉಗ್ರವಾದ ಮತ್ತು ಆತಂಕವಾದ ಅಂತ ನೀವು ಬರೆದ್ರೆ 4ರಲ್ಲಿ ಯಾವುದಾದ್ರೂ 2 ನೀವು ಬರೆದ್ರೆ ಸಾಕು, 2 ಅಂಕಗಳು ಸಿಗುತ್ತೆ ನಿಮಗೆ. ನೆಕ್ಸ್ಟು ಭಾರತದ ಯಾವುದಾದ್ರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ ಅಂದರೆ ಅದು ಹಿಂದೂಗಳು, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಸಾರಿ ಕೇಳಿದ್ದಾರೆ. ಭರತವರ್ಷ, ಭರತಖಂಡ, ಜಂಬೂ ದ್ವೀಪ ಅಂದರೆ 3 ಹೆಸರುಗಳಿಂದಲೂ ಕೂಡ ನಮ್ಮ ಭಾರತವನ್ನು ಕರೀತೇವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದೇಮಾರು ಎಂದರೇನು? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ದೇಮಾರು ಎಂದರೆ ಇಂಗ್ಲೀಷ್ ಭಾಷೆಯ ದುಮಾರುನಲ್ಲಿ ಡಿ ಎಂಬ ಅಕ್ಷರವು ಒಂದು ಡಾಟರ್, ಮಗಳು ಎಂಬ ಅರ್ಥ. ಈ ಎಂಬ ಅಕ್ಷರವು
ಎಲಿಮಿನೇಷನ್ ನಿವಾರಿಸು ಅಥವಾ ಕೊಂದು ಹಾಕು ಎಂಬ ಅರ್ಥವನ್ನು ಸೂಚಿಸುತ್ತೆ. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತು ಯಾರು ಅಂದರೆ ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತು ಪೋರ್ಚುಗೀಸರು. ನೆನ್ಪಿಟ್ಕೊಳ್ಳಿ, ಇದು ಕೂಡ ಭಾಳ ಸರಿ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳಲ್ಲಿ ಜನಸಂಖ್ಯೆ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. ಜನಸಂಖ್ಯೆ ಶಾಸ್ತ್ರವು ಜನಸಂಖ್ಯೆ ವ್ಯವಸ್ಥಿತ ಅಧ್ಯಯನವಾಗಿದೆ. ಇದು ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನು ಒಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದಂತೆ ಜನಸಮೂಹದ ರಚನೆ, ಸಂಯೋಜನೆಯ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರತಿಕ್ರಿಯೆಯನ್ನು ಮತ್ತು ಒಲವುಗಳನ್ನು ಅಭ್ಯಾಸ ಮಾಡುತ್ತದೆ. ನೆನ್ಪಿಟ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್, ಮಕ್ಕಳ ಲಿಂಗಾನುಪಾತ ಕುಶಲ ಕಾರಣವಾದ ಯಾವುದಾದರೂ 2 ಅಂಶಗಳು. ಒಂದು, ಹೆಣ್ಣು ಮಕ್ಕಳು ಹುಟ್ಟುವುದನ್ನೇ ತಡೆಗಟ್ಟುವ ಗರ್ಭಪಾತಗಳು. ಶೈಶವದಲ್ಲಿ ಹೆಣ್ಣು ಮಕ್ಕಳನ್ನು ಪೋಷಣೆ ನಿರ್ಲಕ್ಷಿಸುವುದಿಲ್ಲ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೂ 2. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಟೋಟಲ್ 6 ಈ ಜನಾಂಗೀಯ ಸಮೂಹಗಳಿದ್ದಾವೆ. ಒಂದು ನಿಗ್ರಿಟೋ, ಪ್ರೋಟೋ ಆಸ್ಟ್ರಲೈಡ್ ಆ್ಯಂಡ್ ಮೊಂಗೋಲೈಡ್, ಮೆಡಿಟೇರಿನಿಯನ್, ಪಶ್ಚಿಮ ಬ್ರಾಕಿಸೆಫಲರ್ ಮತ್ತು ನಾರ್ಡಿಕೋ. ಅಂದರೆ ಇದನ್ನು 5 ಅಂಕಗಳಿಗೂ ಕೂಡ ಕೇಳುವಂಥ ಸಿಚುವೇಶನ್ ಭಾಳ ಇದೆ. ಹಾಗಾದರೆ 6 ಒಂದು ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ 5 ಅಂಕಗಳಿಗೆ ಕೇಳಿದರೆ. ಬಟ್ 2 ಅಂಕಗಳಿಗೆ ಕೇಳಿದರೆ ನೀವು ಬರೀ ಜಸ್ಟ್ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಓಕೆ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಬೀಮಾರು ಎಂಬುದು ಏನನ್ನು ಸೂಚಿಸುತ್ತೆ? ಇದು ಕೂಡ ಭಾಳ ಇಂಪಾರ್ಟೆಂಟು. ನೋಡಿ, ಬೀಮಾರು ಎಂದರೆ ಬೀಮಾರು ಮಧ್ಯಪ್ರದೇಶ ಆರ್ ರಾಜಸ್ಥಾನ, ಉತ್ತರ ಪ್ರದೇಶವನ್ನು ಸೂಚಿಸುತ್ತದೆ. ನೆನ್ಪಿಟ್ಕೊಳ್ಳಿ, ಇದೇ ಪ್ರದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಇವು ಜನಸಂಖ್ಯೆ ಸಂಖ್ಯಾತ್ಮಕವಾದಂತಹ ಸಮಸ್ಯೆಗಳ ಮೂಲವನ್ನು ಹೊಂದಿವೆ. ದೇಶದ ಪ್ರಗತಿಗೆ ಸಂಬಂಧಿಸಿದಂತೆ ನೀತಾತ್ಮಕ ಕೊಡುಗೆಯನ್ನು ಕೂಡ ಕೊಟ್ಟಿದೆ. ನೆನಪಿಟ್ಕೊಳ್ಳಬೇಕು. ಭಾಷಾ ವೈವಿಧ್ಯತೆ. ನೋಡಿ, ಇಲ್ಲಿ ಭಾರತದಲ್ಲಿ ಅನೇಕ ಭಾಷೆಯ ಜನರಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 1652 ಭಾಷೆಗಳಿವೆ ಮತ್ತು ಸಾಕಷ್ಟು ಸಂಖ್ಯೆಯ ಉಪಭಾಷೆಗಳು ಕೂಡ ಇದ್ದಾವೆ. ಭಾಷೆಯು ಸಾಂಘಿಕ ಅನನ್ಯತೆಗೆ ಮಾತ್ರವಲ್ಲದೆ ಸಂಘರ್ಷಕ್ಕೂ ಕೂಡ ಕಾರಣವಾಗುತ್ತೆ. ಭಾರತದಲ್ಲಿ ಪ್ರಮುಖವಾಗಿ 4 ಭಾಷಾ ಕುಟುಂಬಗಳಿವೆ. ಇವು ಇಂಡೋ ಆರ್ಯನ್ ಭಾಷೆಗಳು, ದ್ರಾವಿಡಿಯನ್, ಆಸ್ಟಿಕ್ ಮತ್ತು ಯುರೋಪಿಯನ್ ಭಾಷೆಗಳು. ಭಾಷಾ ವೈವಿಧ್ಯತೆಯು ಕೆಲವು ಆಡಳಿತಾತ್ಮಕವಾದಂಥ ರಾಜಕೀಯವಾದ ಸಮಸ್ಯೆಗಳು ಕೂಡ ಕಾರಣವಾಗಿವೆ. ಧಾರ್ಮಿಕ ವೈವಿಧ್ಯತೆ ಎಂದರೇನು? ಸಾಂಸ್ಕೃತಿಕ ವೈವಿಧ್ಯತೆ ಎಂದರೇನು? ಇವೆಲ್ಲವೂ ಕೂಡ ಪ್ರಾಂತೀಯ ಐಕ್ಯತೆ ಎಂದರೇನು? ಭಾಷಾ ಐಕ್ಯತೆ ಎಂದರೇನು? ಸಾಂಸ್ಕೃತಿಕ ಐಕ್ಯತೆ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಪ್ರಾಂತೀಯವಾದ ಬಹಳ ಇಂಪಾರ್ಟೆಂಟ್. ಇದೊಂದು ಹೇಳ್ತೇನೆ, ಒಂದು ಪ್ರಾಂತ್ಯದ ಜನರು ಇತರ ಪ್ರಾಂತ್ಯದ ಹಿತಾಸಕ್ತಿಗಳಿಗೆ ಧಕ್ಕೆಯಾಗುವಂತೆ ಕೇವಲ ತಮ್ಮ ಪ್ರಾಂತ್ಯದ ಹಿತಾಸಕ್ತಿಗಳಿಗೆ ಮಾತ್ರ ಆದ್ಯತೆ ಕೊಡುವುದನ್ನು ಪ್ರಾಂತೀಯವಾದ ಎನ್ನುತ್ತಾರೆ. ಕೋಮುವಾದ ಅಂತ ಗೊತ್ತೇ ಇದೆ. ಅಂದರೆ ಒಂದು ಕೋಮು ಅಥವಾ ಬೇರೆ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆಗೆ ಕೋಮುವಾದ ಅಂತ ಹೇಳ್ತೀವಿ. ಭಾಷಾವಾದ ಅಂದರೆ ತಮ್ಮ ಭಾಷೆಯನ್ನು ಕುರಿತು ವಿಶೇಷ ಒಲವು, ಗೌರವಾಭಿಮಾನಗಳನ್ನು ಹೊಂದಿರುವುದು, ಇತರರ ಭಾಷೆಗಳನ್ನು ಕುರಿತು ಪೂರ್ವಾಗ್ರಹ, ದ್ವೇಷ ಭಾವನೆ ಹೊಂದಿರುವುದೇ ಒಂದು ವಾದ ಎಂದು ಕೇಳ್ತೀವಿ. ಉಗ್ರವಾದ ಅನ್ನೋದು ಗೊತ್ತೇ ಇರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ 5 ಅಂಕದ ಪ್ರಶ್ನೆಗಳನ್ನು ಹೇಳ್ತಾ ಹೋಗೋಣ. ನೋಡಿ, 5 ಅಂಕದ ಪ್ರಶ್ನೆಗಳನ್ನು ಹೇಳಿದೆ ನಿಮಗೆ. ಭಾರತದ ಜನಸಂಖ್ಯೆ ಶಾಸ್ತ್ರ ಚಿತ್ರಣದ 4 ಪ್ರಮುಖ ಲಕ್ಷಣಗಳನ್ನು ಬರೀರಿ ಅಂತ ಹೇಳ್ತಾರೆ. ಒಂದು, ಭಾರತೀಯ ಜನಸಂಖ್ಯೆ ಗಾತ್ರ ಮತ್ತು ಬೆಳವಣಿಗೆ. ಇದು ನೋಡಿ, ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ನೆಕ್ಸ್ಟ್, ಭಾರತೀಯ ಜನಸಮೂಹದ ವಯೋರಚನೆ. ಇದು ಬರುವಂಥ ಇಂಪಾರ್ಟೆಂಟ್ ಏನಿಲ್ಲ, ಬಟ್ ಇದು ಹತ್ರ ಸೂಪರ್, ಯಾಕಂದರೆ ಗ್ಯಾರಂಟಿ ಬರುವಂತಹ ಪ್ರಶ್ನೆ ಇದು. ಡಾಕ್ಟರ್ BS ಗುವಾರ್ ಅವರು ವರ್ಗೀಕರಿಸಿದಂಥ ಜನಾಂಗೀಯ ಸಮೂಹಗಳನ್ನು ವಿವರಿಸ್ರಿ. ಇದು ಭಾಳ ಇಂಪಾರ್ಟೆಂಟ್. 6 ಪಾಯಿಂಟ್ಸ್ಗಳನ್ನು ನೀವು ಬರೀಲೇಬೇಕಾಗುತ್ತೆ. ನಿಗ್ರಿಟೋ ಮತ್ತು ಪ್ರೋಟೋ ಆಸ್ಟ್ರಲೈಡ್, ಮಂಗೋಲೈಡ್, ಮೆಡಿಟೇರಿನಿಯನರ್, ಪಶ್ಚಿಮ ಬ್ರಾಕಿಸೆಫಲರ್, ನಾರ್ಡಿಕ್ ಇದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟು ಇದೇನು ತುಂಬ ಇಂಪಾರ್ಟೆಂಟ್ ಇಲ್ಲ. ಓಕೆ, ಈ ಒಂದು ಲೆಸನಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಬರುತ್ತೆ. ಭಾರತದ ವೈವಿಧ್ಯತೆ ಸ್ವರೂಪವನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್. ಒಂದು ಸಾರಿ ಇದನ್ನು ಮೆನ್ಕ್ ಹಾಕ್ರಿ, ಇದನ್ನು ಓದ್ಕೊಡ್ರಿ ಸಾಕು. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ನಿಮಗೆ. ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ, ಪ್ರತಿ ಅಧ್ಯಾಯಗಳದ್ದು ಕೂಡ ಸಪ್ರೇಟಾಗಿ ನೋಟ್ಸ್ ಬಿಟ್ಟಿದ್ದೇನೆ. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಡುವಂಥದ್ದು ಮೇಯ್ನ್ ಇಂಪಾರ್ಟೆಂಟ್. ಮತ್ತು ಬಿಸ್ನೆಸ್ ಸ್ಟಡಿ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫ್ರೆಂಡ್ಸಿಗೆ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.